ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವಿಹಾನ್ ರಾಜ್ ವ್ಲಾಗ್ಸ್. ಇವತ್ತು ನಾನು ಪರ್ಫೆಕ್ಟಾಗಿ ನೀರು ದೋಸೆ ಹೇಗೆ ಮಾಡೋದು ಅನ್ನೋ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು 3 ಗ್ಲಾಸ್ ನೀರು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿನ ಒಂದು 2-3 ಸರಿ ಚೆನ್ನಾಗಿ ನೀರು ಹಾಕಿ ತೊಳ್ಕೊಂಡು ಓವರ್ನೈಟ್ ಅದನ್ನು ನೆನೆಯಲಿಕ್ಕೆ ಬಿಟ್ಬಿಡ್ತೀನಿ. ಪರ್ಫೆಕ್ಟಾಗಿ ನೀರು ದೋಸೆ ಮಂಗಳೂರು ಶೈಲಿಯಲ್ಲಿ ಮಾಡ್ತಾಯಿದ್ದೀನಿ ನಾನು. ಸೊ ನೋಡಿ, ನೀಟಾಗಿ ಅದನ್ನು ವಾಶ್ ಮಾಡಿಕೊಂಡು ನೀರು ಹಾಕಿ ಓವರ್ನೈಟ್ ಬಿಡ್ತಾಯಿದ್ದೀನಿ. ಅದು ಓವರ್ನೈಟ್ ನೆನೆದ ಮೇಲೆ ನೋಡಿ, ಇದು ಬೆಳಗ್ಗೆ ಅದನ್ನು ನೀಟಾಗಿ ಒಂದು ಸರಿ ಕ್ಲೀನ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ರುಬ್ಕೋಬೇಕು, ತರಿಯಾಗಿ ರುಬ್ಬಾರ್ದು, ತುಂಬ ನೈಸಾಗಿ ರುಬ್ಬಬೇಕು. ನೋಡಿ, ನಾನು ರುಬ್ಕೋತಾ ಇದ್ದೀನಿ. ಇಷ್ಟು ನೈಸಾಗಿರಬೇಕು, ತುಂಬಾ ನೈಸಾಗಿರಬೇಕು. ಸ್ವಲ್ಪ ತರಿಯಾಗಿದ್ರೂ ನೀರು ದೋಸೆ ಪರ್ಫೆಕ್ಟಾಗಿ ಬರೋದಿಲ್ಲ. ಸೊ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಮತ್ತು ಇನ್ನೊಂದು ಬ್ಯಾಚ್ ಹಾಕ್ಕೊಂಡು ಮತ್ತು ಅದನ್ನು ಸಹ ನಾನು ನೈಸಾಗಿ ರುಬ್ಕೋತಾ ಇದ್ದೀನಿ. ಸೊ ಮಂಗಳೂರು ಶೈಲಿಯಲ್ಲಿ ಮಾಡ್ತಾಯಿದ್ದೀನಿ ನೋಡಿ. ಇದಕ್ಕೆ ಕೆಲವರು ಕಾಯಿನೂ ಹಾಕೋತಾರೆ, ಬಟ್ ಕಾಯಿ ಹಾಕ್ಕೊಂಡ್ರೆ ಅದು ಸ್ವಲ್ಪ ಟೇಸ್ಟ್ ಬೇರೆ ಥರ ಇರುತ್ತೆ. ಸೊ ಬರೀ ಅಕ್ಕಿನಲ್ಲಿ ಮಾಡಿದ್ರೆ ಅದು ಪರ್ಫೆಕ್ಟಾಗಿ ಮಂಗಳೂರು ಶೈಲಿಯಲ್ಲಿ ಇರುತ್ತೆ ನೋಡಿ. ಕಾಯಿ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ, ಬಟ್ ಪರ್ಫೆಕ್ಟಾಗಿ ಮಾಡಬೇಕು ಅಂತ ಅಂದರೆ ಇದು ಕರೆಕ್ಟ್ ಅನಿಸುತ್ತೆ ನನಗೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿದ್ರೆ, ನೀರು ದೋಸೆ ಅಲ್ವಾ, ಅದು ನೀರು ಜಾಸ್ತಿನೇ ಹಾಕಬೇಕಾಗತ್ತೆ ನೋಡಿ. ಕನ್ಸಿಸ್ಟೆನ್ಸಿ ಹೀಗೆ ಬೇಕು, ಪೂರ್ತಿ ನೀರು ಹಾಗೇ ಇರಬೇಕು ನೋಡಿ. ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಒಂದು 30 ಮಿನಿಟ್ಸ್ ಅದನ್ನು ಹಾಗೆ ಬಿಟ್ಬಿಡ್ತೀನಿ. ಅದು ನೆಂದ ಮೇಲೆ ತವ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಈರುಳ್ಳಿಯಿಂದ ಅದನ್ನು ಒರೆಸ್ಕೋತಾ ಇದ್ದೀನಿ. ಇದಕ್ಕೆ ಮತ್ತೆ ಎಣ್ಣೆ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ನೋಡಿ. ನೀರು ದೋಸೆನ ಹೀಗೆ ಸ್ಪ್ರೆಡ್ ಮಾಡಬೇಕು, ಹೀಗೆ ಹಾಕಬೇಕು ನೀರು ದೋಸೆನ. ನಾನು ಸೌಟಲ್ಲಿ ಹಾಕಕ್ಕೆ ಹೋದರೆ ಅದು ಆಗೋದಿಲ್ಲ. ಸೊ ಇದೇ ಥರನೇ ಹಾಕಬೇಕಾಗತ್ತೆ. ಗ್ಯಾಪ್ ಇರೋ ಕಡೆ ಎಲ್ಲ ಫಿಲ್ ಮಾಡಿಕೊಂಡು ತುಂಬಾ ತೆಳುವಾಗಿ ಹಾಕಬೇಕಾಗತ್ತೆ. ಅದನ್ನು ಮುಚ್ಚಿ ಒಂದು 2-3 ನಿಮಿಷ ಹಾಗೆ ಮುಚ್ಚಿ ಬೇಯಿಸ್ಬೇಕಾಗತ್ತೆ ನೋಡಿ. ತೆಗೆದ್ಮೇಲೆ ಸ್ವಲ್ಪ ಟಚ್ ಮಾಡಿ ನೋಡಿ ಅದರ ಮೇಲೆ, ಅದು ಅಂಟಿದ್ರೆ ಇನ್ನೂ ಸ್ವಲ್ಪ ಬೇಯಬೇಕು ಅಂತ, ಅಂಟಲಿಲ್ಲ ಅಂತ ಅಂದರೆ ಬೆಂದಿದೆ ಅಂತ ಅರ್ಥ ನೋಡಿ. ಎಷ್ಟು ಪರ್ಫೆಕ್ಟಾಗಿ, ಎಷ್ಟು ನೀಟಾಗಿ ಎದ್ದೇಳ್ತಾ ಇದೆ. ನಾವು ಇದಕ್ಕೆ ಏನೂ ಹಾಕಿಲ್ಲ, ಕಾಯಿ ತುರಿ ಏನೂ ಹಾಕಿಲ್ಲ, ಬರೀ ಅಕ್ಕಿಯಿಂದನೇ ಮಾಡಿರೋದು. ರುಬ್ಬಬೇಕಾಗಿರೋ ರೀತಿ ಮತ್ತು ನೀರು ಹಾಕಬೇಕಾಗಿರೋ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದ್ದರೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ನಾನು ಮತ್ತೊಂದು ದೋಸೆನ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ನೀಟಾಗಿ ಇದೇ ಥರ ಸ್ಪ್ರೆಡ್ ಮಾಡಬೇಕು, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನು ಮಾಡಿದ್ಮೇಲೆ ನೀರು ದೋಸೆನ ಒಂದು ಮೇಲೆ ಒಂದು ಹಾಕಕ್ಕೆ ಹೋಗಬಾರ್ದು, ಅಂಟ್ಕೊಬಿಡುತ್ತೆ. ಹಾಗಾಗಿ ಬಿಸಿ ಇರೋದನ್ನು ಬೇರೆ ಪ್ಲೇಟ್ಗೆ ಹಾಕ್ಕೊಂಡು ಹಾರಿರೋದನ್ನ ಇನ್ನೊಂದು ಪ್ಲೇಟ್ಗೆ ಹಾಕ್ಕೊಳ್ಳಿ ನೋಡಿ. ಎಷ್ಟು ಪರ್ಫೆಕ್ಟಾಗಿ, ಎಷ್ಟು ನೀಟಾಗಿ ಬಂದಿದೆ, ಎಷ್ಟು ತೆಳುವಾಗಿ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಒಂದ್ಸರಿ ಟ್ರೈ ಮಾಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು. ಕೀಪ್ ವಾಚಿಂಗ್ ಆ್ಯಂಡ್ ಸಪೋರ್ಟಿಂಗ್ ಮೀ. ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್.